ಹಲೋ. ಹಾಂ ಪ್ರಣೀತಾ, ವಾಟ್ಸಪ್ಪಲ್ಲಿ ಒಂದು ಫೋಟೋ ಸೆಂಡ್ ಮಾಡಿದ್ದೇನೆ, ಸರಿಯಾಗಿ ನೋಡಿ ಹೇಳಮ್ಮ. ಆವತ್ತು ರಾತ್ರಿ ನೋಡಿದ್ದು ಇವನೇನಾ ಅಂತ. ಹಾಂ ಸರಿ ಸರ್. ಸೋಮಯ್ಯ ಸೋಮಯ್ಯ ರೀ ಸೋಮಯ್ಯ, ಏನ್ರಿ ಡ್ಯೂಟಿಲಿ ನಿದ್ದೆ ಮಾಡ್ತೀರಲ್ಲ ನೀವು? ಹಾಂ ಹೇಳಮ್ಮ. ಸರ್ ಅವನೇ ಸರ್. ಸರಿಯಾಗಿ ನೋಡಿದ್ಯಾ ತಾನೇ? ಅವನೇ ಅಲ್ವಾ? ಸರ್ 100% ಅವನೇ ಸರ್. ಸರಿ ಸರಿ. ಹೇಳಿ ಕಿಶೋರ್. ಅವತ್ತು ರಾತ್ರಿ ಆ ಹುಡುಗಿ ನೋಡಿದ್ದು ಅಶ್ರಫನ್ ಅಂತ ಕನ್ಫರ್ಮ್ ಮಾಡಿದ್ಲು ಸರ್. ನನ್ನ ಮಗನಿಗೆ ಜ್ಞಾನ ಬಂದ ಕೂಡಲೇ ನನಗೆ ಫೋನ್ ಮಾಡಿ. ಸರ್ ಹೇಳ್ರಪ್ಪ, ಏನು ನಿಮ್ಮ ಕತೆ? ಅದೇ ಸರ್, ಆ ಸ್ಟೇಷನಲ್ಲಿ ಏನು ಹೇಳಿದ್ನೋ ಅದೇ. ಇದು ಅದೇ ಸ್ಟೇಷನಾ? ನಾನು ಅದೇ ಪೊಲೀಸಾ? ನನಗೆ ಒಂದು ಪ್ರಾಬ್ಲಮ್ ಇದೆ. ತುಂಬ ಟೆನ್ಷನ್ ಆದರೆ ಎಂಥ ಕೇಸ್ ಜಡಿತೀನಿ ಅಂದರೆ 10 ವರ್ಷ ಆದರೂ ಹೊರಗಡೆ ಬರೋಕ್ಕಾಗಲ್ಲ. ಮಾತಾಡಿ. ಅದೇ ಸರ್, ಕೆಲವು ದಿನಗಳ ಹಿಂದೆ ಬೆಂಗಳೂರಲ್ಲಿ ಎಷ್ಟು ತಿನ್ನಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಬಾಯಲ್ಲಿಟ್ಕೋಬೇಕು ಅಲ್ರೋ. ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಮಂಗಳೂರಲ್ಲಿ ಬಂದು ಕೊಲೆ ಮಾಡಿದ್ದೀರಾ, ಅದು ಇಲ್ಲಿನ ದೊಡ್ಡ ಗ್ಯಾಂಗ್ಸ್ಟರ್ನ. ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದೀರಾ ಅಂದಮೇಲೆ ಅಮೌಂಟು ದೊಡ್ಡದಾಗಿರಬೇಕು. ಹೇಳಿ, ಯಾರು ಸುಪಾರಿ ಕೊಟ್ಟಿದ್ದು? ನಿಮಗೂ ವರ್ಧನ್ಗೂ ಏನು ದುಶ್ಮನಿ? ಸರ್ ಏನು ಹೇಳ್ತಾ ಇದ್ದೀರಾ? ನಮ್ಮದು ಕಿಡ್ನ್ಯಾಪ್ ಮಾಡೋದಂದೇ ಇರ್ಬೋದು, ಆದರೆ ಕೊಲೆ ಎಲ್ಲ ಮಾಡಿಲ್ಲ ಸರ್. ಅದು ಹೋಗಿ ಹೋಗಿ ವರ್ಧನ್ ಸರ್ನ. ನಾವು ಕ್ರಿಮಿನಲ್ ಇರ್ಬೋದು ಸರ್, ಆದರೆ ಕೊಡೋ ಕೈನ ಕತ್ತರಿಸೋರಲ್ಲ. ವರ್ಧನ್ ಕೊಡೋ ಕೈಯ? ಈ ಕಿಡ್ನ್ಯಾಪಿಂಗ್ ಸರ್, ನಾವು ಅವ್ರಿಗೋಸ್ಕರ ಮಾತ್ರ ಕಿಡ್ನ್ಯಾಪ್ ಮಾಡ್ತಿರಲಿಲ್ಲ ಸರ್. ಈ ಡೀಲಲ್ಲಿ ಒಬ್ಬರನ್ನೇ ನಂಬ್ಕೊಂಡ್ರೆ ಬದುಕೋಕ್ಕಾಗಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರು ಡೀಲ್ ಮಾಡ್ತಾಯಿದ್ವಿ. ಇದಕ್ಕೆ ಮುಂಚೆನೂ ಒಂದು ಡೀಲ್ ಮಾಡಿದ್ವಿ ಸರ್, ನಂಬಿಕೆ ಇತ್ತು, ಅದಕ್ಕೆ ಈ ಡೀಲ್ ಒಪ್ಕೊಂಡು. ನಂಬಿಕೆ ಮೇಲೆ ಅಲ್ವಾ ಸರ್ ಈ ದುನಿಯಾ ನಡೆಯೋದು. ಈ ಪುರಾಣ ಫಿಲಾಸಫಿ ಎಲ್ಲ ನಿಮ್ಗಳ ಬಾಯಲ್ಲಿ ಚೆನ್ನಾಗಿರಲ್ಲ, ಬೇಡ. ಈಗ ಮುಚ್ಕೊಂಡು ಬೆಂಗಳೂರಿಂದ ಬಂದು ಇಲ್ಲಿ ಕಾವೂರು ಪೊಲೀಸ್ನವ್ರ ಹತ್ರ ಸಿಕ್ಕಾಕೊಳ್ಳೋ ತನಕ ಏನೇನು ನಡೀತು ಅಂತ ಎಲ್ಲ ಡೀಟೇಲಾಗಿ ಹೇಳಿ. ಅದು ಸರ್, ಅವರು ಹೇಳ್ದಂಗೆ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಂದ ಮಂಗಳೂರು ಬಂದ್ವಿ ಸರ್. ಹೇಳೋ. ಹಲೋ ಬಾಸ್, ಕೆಲಸ ಆಯಿತು. ಗುಡ್. ಈಗಲೇ ನೀವು ಮಂಗಳೂರು ಹೊರಟ್ಬಿಡಿ. ನಾಳೆ ಹುಡುಗಿ ಅಪ್ಪನ ಇಲ್ಲಿ ಕರೆಸ್ತೀನಿ. ಡೀಲ್ ಇಲ್ಲೇ ಆಗುತ್ತೆ.
ಸರಿ ಬಾಸ್. ಏನಂತೆ? ಮಗುನ ಕರ್ಕೊಂಡು ಮಂಗಳೂರು ಬರೋಕ್ಕೆ ಹೇಳಿದ್ರು. ನಿಲ್ಸು. ಆ ವರ್ಧನು ನಿಮಗೆ ಟಾರ್ಗೆಟ್ ಕೊಡ್ತಾನೆ. ಆ ಟಾರ್ಗೆಟ್ನ ಸ್ಟಡಿ ಮಾಡಿ ನೀವು ಕಿಡ್ನ್ಯಾಪ್ ಮಾಡ್ತೀರಾ. ಬೆಂಗಳೂರಿನಲ್ಲಿ ಕಿಡ್ನ್ಯಾಪ್ ಮಾಡಿಸಿ ಮಂಗಳೂರಿಗೆ ಯಾಕೆ ಬರೋಕ್ಕೆ ಹೇಳ್ದ? ನಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ವರ್ಧನ್ ಸರ್. ಅವ್ರು ಏನು ಹೇಳ್ತಿದ್ರು ಅದನ್ನೇ ಮಾಡ್ತಿದ್ವಿ ಅಷ್ಟೇ ಸರ್. ಅಂದರೆ ಆ ಮಗುನು ಇಲ್ಲಿ ಕರ್ಕೊಂಬಂದಿದ್ದೀರಾ? ಎಲ್ಲಿ ಮತ್ತೆ ಮಗು? ಅದಕ್ಕೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ನೋಡ, ಪ್ಲ್ಯಾನಲ್ಲಿ ಯಾವುದೇ ಅಡ್ವರ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಪ್ಲ್ಯಾನಲ್ಲಿ ಆಮೇಲೆ ಮಾಡ್ಕೋ, ಮತ್ತು ದುಡ್ಡು ಸರಿಯಾಗಿ ತಗೋ. ಅವ್ನು ಹೇಳ್ತಿರೋದು ಸರಿನೇ. ಏಯ್, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ದುಡ್ಡು ಕರೆಕ್ಟಾಗೇ ಕೊಡ್ತಾರೆ. ನೈಟ್ ಒಳಗಡೆ ಕೆಲಸ ಮುಗಿಸ್ಕೊಟ್ಟು ದುಡ್ಡು ಅನ್ಸ್ಕೊಂಡು ಹೋಗ್ತಿರೋಣ. ಸರಿ ಎತ್ತಂಗಾರೆ. ಇವತ್ತು ನೈಟಿಗೆ ಫಿಕ್ಸ್ ಆಗಿದೆ. ಕೆಲಸ ಮಾತ್ರ ನೀಟಾಗಬೇಕು. ದುಡ್ಡು ಕೊಡ. ಡಿಶ್ಕ್ಯಾವ್ ತೆಗೆದು ಬಿಟ್ಟ ಅಂದ್ರೆ ಲೋಡೆಡ್ ಗನ್ನದು. ಏಯ್, ಮಕ್ಕಳ ಥರ ಮಾಡ್ತಾನ. ಏಯ್, ಮುಚ್ಕೊಂಡು ಎಣ್ಸೋ. ಲೊಕೇಶನ್ ಮತ್ತು ಹುಡುಗಿ ಅಪ್ಪನ ಫೋನ್ ನಂಬರ್ ಕಳಿಸ್ಕೊಡ್ತೀನಿ. ಮುಂದಿದ್ದೆಲ್ಲ ನೀವು ನೋಡ್ಕೋಬೇಕು. ಡೀಲ್ ಮುಗಿಸಿ ನನಗೆ ಕಾಲ್ ಮಾಡಿ. ಸರಿ, ಹೊರಡ್ತೀವಿ. ಹಲೋ, ಎಲ್ಲಿದೆಯಾ? ಮಂಗಳೂರು ಜ್ಯೋತಿ ಸರ್ಕಲಲ್ಲಿದ್ದೀನಿ. ಲೇಡಿಲ್ ಸರ್ಕಲ್ಗೆ ಬಾ. ಅಲ್ಲ, ಹಲೋ ಹಲೋ. ಕಾರನ್ನು ಫಾಲೋ ಮಾಡ್ತೀರೋ? ಯಾವುದೇ ಕಾರಣಕ್ಕೂ ಕಾರ ಮಿಸ್ ಆಗಬಾರ್ದು. ನಮ್ಮನ್ನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಆ ಮಗು ತಂದೆನ ಬೇರೆ ಬೇರೆ ಲೊಕೇಶನ್ಗೆ ಬರೋಕ್ಕೆ ಹೇಳಿದ್ವಿ.
ನಮ್ಮನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದ್ಮೇಲೆ ಕೊನೆಗೆ ಹಲೋ, ಯಾ ನೀವು ಹೇಳಿದ ಲೊಕೇಶನಲ್ಲಿ ಇದ್ದೀನಿ ನಾನು. ಇಲ್ಲಿ ಬೇಡ, ಮುಂದೆ ಹೋದರೆ ಬೊಂದೇಲ್ ಸರ್ಕಲ್ ಸಿಗುತ್ತೆ. ಸರ್ಕಲ್ ಪಾಸ್ ಆಗಿ ಹೋದರೆ ಸೆಂಟ್ ಲಾರೆನ್ಸ್ ಚರ್ಚ್ ಇದೆ, ಅಲ್ಲಿ ಗಾಡಿ ನಿಲ್ಸು. ಹಲೋ, ನಿನ್ನ ಲೆಫ್ಟ್ ಸೈಡಲ್ಲೊಂದು ಏಸು ಶಿಲ್ಬೆ ಕಾಣಿಸ್ತಾ ಇದೆ. ದುಡ್ಡಲ್ಲಿ ಇಟ್ಬಿಟ್ಟೋಗು. ನನ್ನ ಮಗಳು ನಾನು ಹೇಳ್ದಷ್ಟು ಮಾಡು, ಹಾಗಾದರೆ ಮಾತ್ರ ನಿನ್ನ ಮಗಳು ಸಿಗ್ತಾಳೆ. ಏನು? ನನ್ನ ಮಗಳಿಲ್ಲಿ. ನಾನು ಹೇಳ್ದಷ್ಟು ಮಾಡು, ಫಸ್ಟ್ ನಿನ್ನ ಮುಂದೆ ಹೋಗು. ನಿನ್ನ ಮಗಳು ನಿಂಗೆ ಸಿಗ್ತಾಳೆ. ಹಲೋ ಹಲೋ, ಏಯ್, ದುಡ್ಡು ಕರೆಕ್ಟಾಗಿದೆಯಾ ಅಂತ ಎಣ್ಸು. ಹೇಳೋ ಬಸ್, ಕೆಲಸ ಆಯ್ತು. ಗುಡ್. ಸೀದಾ ನನ್ನ ಯಾರ್ಡಿಗೆ ಬನ್ನಿ. ಓಕೆ ಬಸ್. ಏಯ್, ಕರೆಕ್ಟಾಗಿದೆ ತಾನೆ? ಸರಿಯಾಗಿದೆ ಕಣೋ. ಹಲೋ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ. ಮೇರಿಲ್ ಜಂಕ್ಷನಲ್ಲಿರೋ ಸೈಂಟ್ ಸೆಂಬಸ್ಟಿನ್ ಬಸ್ಸಲ್ಲಿ ನಿನ್ನ ಮಗಳಿದ್ದಾಳೆ. ಗಾಡಿ ನಂಬರ್ KA19B9212. ಬಾಯ್. 9212. ಹಲೋ ಹಲೋ, ಬಾ ಬಾಬು. ಯಾರು ಫಾಲೋ ಮಾಡಿಲ್ಲ ತಾನೆ? ಇಲ್ಲ ಬಾಸ್.
ನಮ್ಮಿಬ್ಬರನ್ನ ಡ್ರಾಪ್ ಮಾಡಿ ನಮ್ಮ 3 ಜನ ಲಾಡ್ಜ್ಗೆ ಹೋಗ್ಬಿಟ್ವಿ. ಚೆನ್ನಾಗಿದೆ ಕತೆ. ಈಗ ನಾನೊಂದು ಕತೆ ಹೇಳ. ಕಿಡ್ನಾಪಿಂಗ್ ಏನೋ ಮಾಡಿದ್ರಿ, ಕೈಗೆ ದುಡ್ಡು ಬಂತು, ನೀವು ವರ್ಧನ್ ನೋಡೋದಕ್ಕೆ ಅಂತ ಯಾರ್ಡ್ಗೆ ಹೋದ್ರಿ. ದುಡ್ಡು ನೋಡಿದ ಕೂಡಲೇ ನಿಮ್ಮ ನೀಯತ್ತು ಸ್ವಲ್ಪ ಬದಲಾಯಿತು. ಶೇರ್ ಜಾಸ್ತಿ ಕೇಳಿದ್ರಿ, ಅವನು ಕೊಡಲ್ಲ ಅಂದ. ಅವತ್ತು ಅವನ ಜೊತೆ ಅವನ ಹುಡುಗರು ಯಾರೂ ಇರಲಿಲ್ಲ. ಅದು ಅಲ್ಲದೆ ನೀವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡು ನೀವು ವರ್ಧನ್ನ ಸಾಯಿಸ್ಬಿಟ್ಟು ದುಡ್ಡು ತಗೊಂಡು ಎಸ್ಕೇಪ್ ಆಗಕ್ಕೆ ನೋಡಿದ್ರಿ. ಬಟ್ ಅತುಲ್ನ ಮರ್ತ್ಬಿಟ್ರಿ. ಸರ್, ನೀವು ಮತ್ತೆ ಅದನ್ನೇ ಹೇಳ್ತಿದ್ದೀರ. ಬೇರೆ ಯಾರೂ ಸಿಗಲಿಲ್ಲ ಅಂತ ಮರ್ಡರ್ ಕೇಸಲ್ಲಿ ನಮ್ಮನ್ನು ಫಿಟ್ ಮಾಡಕ್ಕೆ ನೋಡ್ತಿದ್ದೀರಾ ಸರ್ ನೀವು? ಸರ್, ಶರತ್ ಮತ್ತು ಗಣ ನಮ್ಮ ಜೊತೆ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಬೇಕಾದರೆ ಕರೆದು ಕೇಳಿ ಸರ್, ಅವ್ರು ನಮ್ಮ ಜೊತೆನೇ ಇದ್ರು. ನಿಮಗೆ ಯಾರು ಯಾವಾಗ ಅಮೌಂಟ್ ಸೆಟ್ಲ್ ಮಾಡಿದ್ರು? ಸರ್, ಅಮೌಂಟ್ ಏನಾದರೂ ಬಂದಿದ್ದಿದ್ರೆ ನಾವು ಯಾಕೆ ಸರ್ ನೈಟ್ ಇಲ್ಲೇ ಉಳ್ಕೊಳ್ತಿದ್ವಿ? ಅಮೌಂಟ್ ಯಾವುದೂ ಬಂದಿಲ್ಲ ಸರ್. ನಮಗೆ ಯಾವತ್ತೇ ಅಮೌಂಟ್ ಕ್ಲಿಯರ್ ಮಾಡೋದು ಅತುಲ್ ಅವರು. ಅವತ್ತು ನಾವು ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿಲ್ಲ. ಅವತ್ತು ನಾವು ಲಾಡ್ಜಲ್ಲೇ ಇದ್ವಿ. ಮರುದಿನ ಬೆಳಗ್ಗೆ ಶರತ್ ಮತ್ತು ಗಣ ಲಾಡ್ಜಿಗೆ ಬಂದು ನೀವು ಇಲ್ಲಿರೋದು ಸರಿಯಲ್ಲ, ಪೊಲೀಸವ್ರು ಬರೋಕ್ಕೆ ಮುಂಚೆ ನೀವು ಇಲ್ಲಿಂದ ಹೋಗಿಬಿಡಿ ಅಂದರು. ಅದಕ್ಕೆ ಅವ್ರ ಮಾತು ನಂಬ್ಕೊಂಡು ಪೇಮೆಂಟು ಇಸ್ಕೊಳ್ದೆ ನಾವಿಲ್ಲಿಂದ ಹೊರಟ್ಬಿಟ್ವಿ ಸರ್. ಮುಂದೇನು ನಡೆದಿದೆ ಅಂತ ನಿಮಗೆ ಗೊತ್ತು. ಒಂದು ಮಾತ್ರ, ಆ ಕೊಲೆಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ನೋಡಿ ಸರ್, ಅವ್ರ ಸ್ಟೇಟ್ಮೆಂಟ್ ತೊಗೊಳ್ಳಿ. ಸರ್, ಕಿಡ್ನ್ಯಾಪ್ ಆಗಿದ್ದ ಮಗು ಮನೆಯವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ಬ್ಯಾಂಗ್ಳೂರ್ ಸ್ಟೇಷನ್ ಜೊತೆ ಕೋಆರ್ಡಿನೇಟ್ ಮಾಡಿ. ಆದಷ್ಟು ಬೇಗ FIR ರೆಡಿ ಮಾಡಿ ಸರ್. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ. ಸರಿ ಸರ್. ತುಕಾರಾಮ್ ಸರ್, ಏನನ್ಸುತ್ತೆ ನಿಮಗೆ? ವರ್ಧನ್ ಮರ್ಡರ್ ಕೇಸ್ ಬಗ್ಗೆನಾ ಸರ್, ಅಥವಾ ವರ್ಧನ್ ಮಾಡಿರೋ ಕಿಡ್ನಾಪ್ ಬಗ್ಗೆನಾ? ಒಂದು ಕೇಸ್ ಸಾಲ್ವ್ ಮಾಡೋಕ್ಕೆ ಹೋದ್ ನಮಗೆ ಇನ್ನೊಂದು ಕೇಸು. ಏನು ಹೇಳಿ ಸರ್ ನಿಮ್ಮ ಕಾಲ್ಗುಣ? ಕಮಾನ್ ತುಕಾರಾಮ್, ಬಿ ಸೀರಿಯಸ್. ಸಾರಿ ಸರ್, ನನಗನ್ಸುತ್ತೆ ಇವರೆಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಸರ್? ಕಿಡ್ನಾಪರ್ ಸ್ಟೇಟ್ಮೆಂಟ್ ಪ್ರಕಾರ ಶನಿವಾರ ರಾತ್ರಿ, ಅಂದರೆ ಕೊಲೆ ನಡೆದ ಹಿಂದಿನ ದಿನ ಮಗುನ ಕಿಡ್ನಾಪ್ ಮಾಡಿ ಅವತ್ತೇ ರಾತ್ರಿ ಅವರು ಅಲ್ಲಿಂದ ಮಂಗಳೂರಿಗೆ ಬಂದಿದ್ದಾರೆ. ಮಗು ತಂದೆಯಿಂದ ರ್ಯಾನ್ಸಮ್ ಕಲೆಕ್ಟ್ ಮಾಡಿ ವರ್ಧನ್ ನೋಡೋಕ್ಕೆ ಅಂತ APMC ಯಾರ್ಡ್ ಹೋಗಿದ್ದಾರೆ. ಈ ಶರತ್ತು ಗಣ ಅಲ್ಲಿಂದ ಹೊರಟ ಟೈಮು ಮತ್ತು ಇವ್ರು ಹೇಳ್ತಾ ಇರೋ ಟೈಮು ಮ್ಯಾಚ್ ಆಗ್ತಾ ಇದೆ. ಅಂದರೆ ಇವ್ರು ಸುಳ್ಳು ಹೇಳ್ತಾ ಇಲ್ಲ. ಈ ಕಿಡ್ನ್ಯಾಪ್ ವಿಷಯ ಎಲ್ಲಿ ಹೊರಗೆ ಬರುತ್ತೋ ಅಂತ ಶರತ್ ಅಂಡ್ ಗಣ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಈ ಕ್ರೈಮ್ ಸೀನ್ನಲ್ಲಿ ಅವರಿಬ್ಬರನ್ನ ಬಿಟ್ಟರೆ ಇದ್ದಿದ್ದು ಇನ್ನಿಬ್ಬರು, ಅನುರಾಗ್ ಆ್ಯಂಡ್ ಬಿಜು. ಬಟ್ CCTV ಫುಟೇಜ್ ಪ್ರಕಾರ ವರ್ಧನ್ ಮರ್ಡರ್ ಆಗಿದ್ದ ಟೈಮಿಂಗು ಆ್ಯಂಡ್ CCTVನಲ್ಲಿ ಅನುರಾಗ್ ಕಾಣಿಸ್ಕೊಂಡಿದ್ದ ಟೈಮು ಮ್ಯಾಚ್ ಆಗ್ತಿಲ್ಲ. ಸೊ ಪ್ರೈಮ್ ಸಸ್ಪೆಕ್ಟ್ ಈಸ್ ಬಿಜು. ಈ ಬಿಜು ಯಾಕೆ ಕೊಲೆ ಮಾಡ್ತಾನೆ? ಅವನಿಗೆ ಯಾರು ಸುಪಾರಿ ಕೊಟ್ಟಿರ್ಬೋದು? ಆ್ಯಂಡ್ ಇನ್ನೊಬ್ಬ ದಟ್ ಅತುಲ್, ಭಾಳ ದಿವಸಗಳಿಂದ ಅವ್ನು ಕಾಣಿಸ್ತಾ ಇಲ್ಲ. ಈ ಪ್ರೇಮ ಆಗಾಗ ಅವನ ಫ್ಲ್ಯಾಟ್ಗೆ ಹೋಗ್ತಾಳೆ, ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾಳೆ. ಈ ಪ್ರೇಮ ಅಂಡ್ ಅತುಲ್ ಏನೋ ಲಿಂಕ್ ಇದೆ, ಪ್ರೇಮ ಏನೋ ಮುಚ್ಚಿಡ್ತಾ ಇದ್ದಾಳೆ. ಪ್ರೇಮನ್ ಪ್ರಕಾರ ವರ್ಧನ್ ವಾಸ್ ರಿಯಲಿ ಟಾರ್ಚರಿಂಗ್ ಹರ್. ಇವರಿಬ್ಬರ ನಡುವೆ ಮುಳ್ಳಾಗಿದ್ದ ಅನ್ನೋ ಕಾರಣಕ್ಕೆ ಇವರಿಬ್ಬರೇ ಸೇರಿ ಯಾಕೆ ಈ ಕೆಲಸ ಮಾಡಿರಬಾರ್ದು? ಶರತ್ ಅಂಡ್ ಗಣ ಏನೋ ಮುಚ್ಚಿಡ್ತಾ ಇದ್ದಾರೆ. ಹಂಗಂತೀರಿ ಸರ್? ಇರ್ಬೋದು ಸರ್. ಸರ್, ಪಿಂಟೋ, ಶರತ್ ಗಣ ಫಾಲೋ ಮಾಡ್ತಿದ್ದೀನಿ ಸರ್. ಈ ಶರತ್ ಗಣ ಬಾಯ್ ಬಿಡಿಸಿ. ಕಿಡ್ನ್ಯಾಪರ್ ಸಿಕ್ಕಾಕೊಂಡಿದ್ದಾರೆ, ಇಂಟ್ರಾಗೇಷನಲ್ಲಿ ಅವರು ಅವ್ರ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ ಸರ್. ಓಕೆ. ಕಾಸು ಕೊಡ್ಪುಜಿಯಾ ದಾದಂಪೆ ಪಾಯಮಲ್ತು ಮುಡ್ಚಿಯ ಈ ಪೋಮಾರ ಈ ರೆಂಚಿನ ಹೇಗೆ ಸಪೋರ್ಟ್ ಬಂದು ಅಕ್ಕಲ್ಡ ಮತ್ತೆ ಇಂಚಿನ ನಿನ್ನ ಶರತ್ ಪೊಲೀಸ್ ಪೋ ಗಣಪೋ
ಸರ್ ಬಡ್ಡಿ ಮಕ್ಕಳು ಎಸ್ಕೇಪ್ ಆಗಿಬಿಟ್ರು ಸರ್. ಬಿಟ್ಟು ನಾನು ಬ್ಯಾಕಪ್ ಕಳಿಸ್ತಾ ಇದ್ದೀನಿ, ಫಾಲೋ ಮಾಡಿ. ಓಕೆ ಸರ್, ಆಯ್ತು ಸರ್. ತ್ಯಾಗು, ಏನೋ ಕೊಚ್ಚಾಕ್ತೀನಿ ನೋಡ್ಕೊಳ್ತೀನಿ ಅಂತ ಹೇಳಿದೀಯಲ್ಲ, ಅಶ್ರಫ್ ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ಒಂದು ಲೆವೆಲಲ್ಲಿ ಸಕ್ಸಸ್ ತಾನೆ. ಏನು ಒಂದು ಲೆವೆಲು ಅಂದರೆ ವಿಷ ಏನೋ ಅವನೋ ಬಾಡಿ ಸೇರಿದೆ, ಪ್ರಾಣ ಹೋಗೋದೊಂದು ಬಾಕಿ. ಏನು ಪ್ರಮೋದ್, ನೀನೇ ಹೇಳ್ತಾ ಇದೆಯಾ ಅವನು ಬಾಯಿ ಬಿಟ್ಟರೆ ನಮ್ಮ ಪ್ರಾಣ ಹೋಗೋದು ಗ್ಯಾರಂಟಿ ಅಂತ? ಪ್ರಾಣ ಹೋಗ್ತಿತ್ತು, ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಇನ್ನೊಂದು 5 ಮಿನಿಟ್ಸ್ ಹೋಗ್ತಿದ್ರೆ ಅವನ ಪ್ರಾಣ ಅಲ್ಲೇ ಹೋಗ್ತಿತ್ತು. ನೀನೇನು ತಲೆ ಕೆಡ್ಸ್ಕೋಬೇಡ, ಅವನು ಇನ್ನೂ ಬಾಯಿ ಬಿಟ್ಟಿಲ್ಲ. ಅವನ ವಿಷಯ ನನಗೆ ಬಿಡು, ನಾನು ನೋಡ್ಕೊಳ್ತೀನಿ. ಬೇಡ ತ್ಯಾಗರಾಜ್, ಪೊಲೀಸ್ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇದೆ, ದುಡುಕ್ಬೇಡ. ಎಸ್ ರಾಜೇಂದ್ರ, ಎಲ್ಲಿವರೆಗೆ ಬಂತು ನಿಮ್ಮ ಇನ್ವೆಸ್ಟಿಗೇಷನ್? ಯಾವುದೋ ಕಿಡ್ನ್ಯಾಪ್ ಕೇಸ್ ಬೇರೆ ಬಂದಿದೆ ಅಂತ? ಕಿಡ್ನ್ಯಾಪಿಂಗ್ ಕೇಸ್ ಬೇರೆ, ಆದರೆ ಕಿಡ್ನ್ಯಾಪರ್ಸ್ ವರ್ಧನ್ ಕಡೆಯವರು. ವಾಟ್? ಹೌದು ಸರ್. ಎನಿ ಪ್ರೂಫ್? ನೀವು ಹೇಳೋದು ನಿಜ ಆದರೆ ಆ ವೀರೇಂದ್ರ ಮುಂದೆ ಇನ್ನೊಂದಿಷ್ಟು ಕಿರಿಕ್ ಮಾಡ್ತಾನಲ್ರಿ? ಮಾಡಲಿ ಬಿಡಿ ಸರ್, ಅವ್ರು ಹೇಳ್ದ ಹಾಗೇನೆ ವಿಲ್ ಬಿಲ್ಡ್ ಎನ್ ಏರ್ ಟೈಟ್ ಕೇಸ್. ಅಫ್ಕೋರ್ಸ್ ವರ್ಧನ್ ಕಡೆ ಕೊಲೆಗಾರನ ಕಂಡು ಹಿಡಿದೇ ಹಿಡಿತೀವಿ. ಹಾಗೆ ಇನ್ನೊಂದು ವಿಷಯ ಸರ್, ಇನ್ನೊಬ್ಬ ಸಸ್ಪೆಕ್ಟ್ ಬಿಜು ಅಂತ ಟ್ರೇಸ್ ಆಗಿದ್ದಾನಲ್ಲ, ಅವನು ಕಾಸರಗೋಡ್ನವನು ಅಂತ ಕನ್ಫರ್ಮ್ ಆಗಿದೆ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕಾಗುತ್ತೆ. ನೀವು ಒಂದು ಮಾತು ಹೇಳ್ಬಿಡಿ ಸರ್. ಶೂರ್ ರಾಜೇಂದ್ರ, ನಾನು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಹೇಳ್ತೀನಿ. ಶೋರ್ ಸರ್, ಡೀಟೇಲ್ಸ್ ಎಲ್ಲ ರಿಪೋರ್ಟಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್. ಕಣ ಯಾಕೆ ಸರ್ ಫಾಲೋ ಮಾಡ್ತಾ ಇದ್ದೀರಾ? ನಾವು ನಮ್ಮ ಡ್ಯೂಟಿ ಮಾಡ್ತಿದ್ದೀವಿ, ನೀವೇನು ಮಾಡ್ತಿದ್ದೀರಾ? ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ. ಪಾಪ ಆ ಅದಕ್ಕೆ ಸಮಾನವಾಗಿರೋ ಅಣ್ಣನ ಹೆಂಡ್ತಿನ ಮನೇಲಿ ಒಬ್ಬಳೇ ಬಿಟ್ಟು ಆ ಹೆಣ್ಮಗಳ ನೋವನ್ನು ಯಾರು ಕೇಳ್ತಾರೆ ಸರ್? ಹೌದ್ರಿ ಕಿಶೋರ್, ಆಕೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಪಾಪ ಎಷ್ಟೊಂದು ಅನುಭವಿಸಿದ್ಲು ಆ ಬಡ್ಡಿ ಮಗ ವರ್ಧನ್ನ ಕಟ್ಕೊಂಡ ಕರ್ಮಕ್ಕೆ. ಅಲ್ರೋ, ನಿಮ್ಗೆ ಯಾವತ್ತೂ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಬೇಕು ಅಂತ ಅನ್ಸಿಲ್ವೇನ್ರು? ನಿಮಗೆ ಯಾರಿಗೂ ಅಕ್ಕ ತಂಗಿರು ಇಲ್ವೇನ್ರು? ನೋಡಿದ್ದೆ ಶರತ್, ನಮ್ಮ ಅಣ್ಣನ ಬಗ್ಗೆ ಇನ್ನೇನು ಕತೆ ಕಡಿದಾಳೆ ಈ ಅಮ್ಮ. ಈ ಪೊಲೀಸ್ನವರೆಲ್ಲ ಸೇರಿಕೊಂಡು ಅವಳನ್ನ ಸತಿ ಸಾವಿತ್ರಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನೋಡಿ ಸರ್, ನಿಮ್ಗೆ ಏನು ಪ್ರಶ್ನೆ ಕೇಳಬೇಕಿತ್ತೋ ಸ್ಟೇಷನಲ್ಲಿ ಕೇಳಿ ಆಗಿದೆ, ಅದಕ್ಕೆ ಉತ್ತರನೂ ಕೊಟ್ಟಾಗಿದೆ. ಪದೇ ಪದೇ ಬಂದು ಕೇಳೋಕ್ಕೆ ನಿಮ್ಗೆ ಯಾರು ರೈಟ್ ಕೊಟ್ಟಿದ್ದಾರೆ? ಏಯ್, ರೈಟ್ಸ್ ಬಗ್ಗೆ ಮಾತಾಡಬೇಡ. ಸ್ಟೇಷನಿಂದ ಸಾಹೇಬರು ಕಾಲ್ ಮಾಡಿದ್ದಾರೆ. ಬೆಂಗಳೂರಿಂದ ಬಂದಿರೋ ಆ 3 ಜನ ಕಿಡ್ನ್ಯಾಪರ್ಸು ಬಾಯ್ ಬಿಟ್ರಂತೆ. ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ವರ್ಧನ್ ಕೊಲೆ ಕೇಸ್ನಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಸಾಹೇಬರು ನಿಮ್ಮನ್ನು ಸ್ಟೇಷನ್ ಕರ್ಕೊಂಬರ್ಲಿಕ್ಕೆ ಕೇಳಿದ್ದಾರೆ. ಅಂದರೆ ಇವರನ್ನು ನಮ್ಮ ಸ್ಟೇಷನ್ ಲಾಕಪ್ನಲ್ಲಿ ಇಡ್ತಾರೆ ಪಿಂಟು? ಏನ್ರಿ ಕಿಶೋರ್, ಇನ್ನೇನು ಡಿಪಾರ್ಟ್ಮೆಂಟು ಗೆಸ್ಟ್ ಹೌಸಲ್ಲಿ ಇಡ್ತಾರ? ಅಲ್ಲ ಪಿಂಟು, ಕಸ್ಟಡಿಲಿದ್ದ ಅಶ್ರಫ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿ ಅವನು ಈಗಲೂ ಆಗಲೋ ಅಂತ ಇದ್ದಾನೆ. ಇನ್ನು ಇವರನ್ನು ಅಲ್ರಿ ಕಿಶೋರ್, ಯಾವ ವಿಷಯನ ಎಲ್ಲಿ ಯಾವಾಗ ಹೇಳಬೇಕು ಅಂತ ಪರಿಜ್ಞಾನ ಇಲ್ವಲ್ರಿ ನಿಮಗೆ? ಸರ್, ಕಿಡ್ನಾಪ್ ವಿಷಯ ಒಪ್ಕೊಳ್ತೀವಿ, ಆದರೆ ಪ್ರೇಮ ಮೇಡಮ್ ನೀವು ತಿಳ್ಕೊಂಡ ಥರ ಸಾಚಾ ವ್ಯಕ್ತಿ ಅಲ್ಲ ಸರ್. ಬಲೆ ಕಿಲಾಡಿ ಸರ್ ಅವಳು. ನಮ್ಮ ಅಣ್ಣನ ಸಾವಿಗೆ ಅವಳೇ ಕಾರಣ ಸರ್. ಏಯ್ ಗಣ, ಏಯ್ ಸುಮ್ಮನೆ
ನಾವಿವತ್ತು ಬಾಯಿ ಮುಚ್ಕೊಂಡು ಇದ್ದದಕ್ಕೆ ನಮ್ಮನ್ನು ಬಕ್ರ ಮಾಡಿ ಕೊಲೆ ಕೇಸ್ನ ನಮ್ಮ ತಲೆ ಮೇಲೆ ಕಟ್ತಾ ಇರೋದು. ಸರ್, ಅವಳು ನಮ್ಮ ಅಣ್ಣನ ಕಣ್ತಪ್ಪಿಸಿ ಆ ಸುನಿಲ್ ಜೊತೆ ತಿರುಗಾಡ್ತಿದ್ಲು ಸರ್.